ಇನ್ನು ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಅಂತ ಬಳ್ಳಾರಿ ಜೈಲಿಗೆ ಡೆವಿಲ್ ಸಿನಿಮಾದ ನಿರ್ಮಾಪಕ ಜೆ.ವಿ. ಪ್ರಕಾಶ್ ಭೇಟಿ ಕೊಟ್ಟಿದ್ದಾರೆ. ಡೆವಿಲ್ ಸಿನಿಮಾ ಚಿತ್ರೀಕರಣ ಅರ್ಧಕ್ಕೆ ನಿಂತಿರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಜೆ.ವಿ. ಪ್ರಕಾಶ್ ಚರ್ಚೆ ನಡೆಸಿರುವಂತಹ ಸಾಧ್ಯತೆ ಇದೆ. ಭೇಟಿಯಾಗಿ ಮೊದಲು ಕುಶಲೋಪರಿಯನ್ನ ವಿಚಾರಣೆ ಮಾಡಿದ್ದಾರೆ. ಏನಾಗೋದಿಲ್ಲ, ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇದ್ದೀವಿ ಅಂತ ದರ್ಶನ್ಗೆ ನೈತಿಕ ಬೆಂಬಲ ಕೂಡ ಕೊಟ್ಟಿದ್ದಾರೆ. ಇನ್ನು ನಿರ್ಮಾಪಕ ಜೆ.ಬಿ. ಪ್ರಕಾಶ್ ಚಿತ್ರ ಅರ್ಧಕ್ಕೆ ನಿಂತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಮಾಡಿರುವಂತಹ ಸಾಧ್ಯತೆ ಇದೆ. ಇನ್ನು ಬೆಳಗ್ಗೆಯೇ ಅನುಮತಿ ಪಡೆದಿರುವ ಹಿನ್ನೆಲೆಯಲ್ಲಿ ಇವತ್ತು ಭೇಟಿಗೆ ಅವಕಾಶ ಕೊಡಲಾಗಿತ್ತು. ಇವತ್ತು ಬೆಳಗ್ಗೆ ಅವರು ಅನುಮತಿಯನ್ನ ಪಡೆದುಕೊಂಡ್ರು ಭೇಟಿಯಾಗೋದಕ್ಕೆ ಅಂತ. ಇದಾದ ಬಳಿಕ ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಅಂತ ಅವಕಾಶ ಕೂಡ ಕಲ್ಪಿಸಿಕೊಡಲಾಗಿತ್ತು. ಸರಿಸುಮಾರು 20 ನಿಮಿಷಗಳ ಕಾಲ ದರ್ಶನ್ ಜೊತೆಯಲ್ಲಿ ಜೆ.ಬಿ. ಪ್ರಕಾಶ್ ಅವರು ಚರ್ಚೆ ಮಾಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಇನ್ನು ದರ್ಶನ್ಗೆ ಈ ಸಂದರ್ಭದಲ್ಲಿ ನಿರ್ಮಾಪಕ ಜೆ.ಬಿ. ಪ್ರಕಾಶ್ ಅವರು ಧೈರ್ಯ ಕೂಡ ತುಂಬಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಬೇಲ್ ಸಿಗುವಂತಹ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಅಂತ ದರ್ಶನ್ಗೆ ನಿರ್ಮಾಪಕ ಜೆ.ಬಿ. ಪ್ರಕಾಶ್ ಅವರು ಧೈರ್ಯ ಕೂಡ ತುಂಬಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಇನ್ನು ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಚಿಪ್ಸು, ಸ್ವೀಟ್, ಕಾರ್ ಮತ್ತು ಬಟ್ಟೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಜೆ.ವಿ. ಪ್ರಕಾಶ್ಗೆ ಸುನಿಲ್ ಕುಮಾರ್ ಮತ್ತು ಶ್ರೀನಿವಾಸ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ನು ಡೆವಿಲ್ ಚಿತ್ರೀಕರಣ ನಡೀತಾ ಇತ್ತು. ಸಿನಿಮಾ ಅರ್ಧಕ್ಕೆ ನಿಂತಿದೆ. ದರ್ಶನ್ ಅವರ ವಿರುದ್ಧ ಒಂದು ಗಂಭೀರವಾದಂತಹ ಆರೋಪ ಕೇಳಿಬಂತು. ಪ್ರಕರಣ ದಾಖಲಾಯಿತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಅರೆಸ್ಟ್ ಕೂಡ ಆದರು. ಇನ್ನು ದರ್ಶನ್ ಅವರು ಅರೆಸ್ಟ್ ಆದ ಬಳಿಕ ಚಿತ್ರ ಕೂಡ ಅರ್ಧಕ್ಕೆ ನಿಂತಿದೆ. ಹೀಗಾಗಿ ಚಿತ್ರತಂಡ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ತಲೆ ಮೇಲೆ ಕೈ ಹೊತ್ತಿ ಕೂತಿತ್ತು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಅಂತಿಮ ಹಂತಕ್ಕೆ ಪ್ರಕರಣ ಬರ್ತಾ ಇದೆ. ಯಾಕಂದರೆ ತನಿಖೆ ಬಹುತೇಕವಾಗಿ ಸಂಪೂರ್ಣವಾಗಿ ಮುಗಿತಾ ಇದೆ. ಇನ್ನು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಯಿತು. ಈ ನಡುವೆ ದರ್ಶನ್ಗೆ ಬೇಲ್ ಸಿಗುವಂತಹ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ದರ್ಶನ್ ಅವರನ್ನ ಜೆ.ವಿ. ಪ್ರಕಾಶ್ ಅವರು ಭೇಟಿ ಮಾಡಿದ್ದಾರೆ. ಜೆ.ವಿ. ಪ್ರಕಾಶ್ ಅವರ ಜೊತೆಯಲ್ಲಿ ಸುನಿಲ್ ಕುಮಾರ್ ಮತ್ತು ಶ್ರೀನಿವಾಸ್ ಅವರು ಕೂಡ ಜೈಲಿಗೆ ಆಗಮಿಸಿ ದರ್ಶನ್ ಅವರನ್ನ ಭೇಟಿ ಮಾಡಿ ತೆರಳಿದ್ದಾರೆ.